ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಕಲಾ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಬೆಂಗಳೂರು. ಏನಾಗಿತ್ತು ಮೇಡಮ್ ನಿಮ್ಗೆ? ಕಾಲು ಮೊಣಕಾಲು ನೋವಾ? ಯಾವಾಗಿಂದ? ಸುಮಾರು ಒಂದು 5-6 ವರ್ಷದಿಂದ. 5-6 ವರ್ಷದಿಂದ. ಏನ ಮುಂಚೆ ಅಂದ್ರೆ ವಿಪರೀತ ನೋವಿದೆಯಾ ಇಲ್ಲ ಸ್ವಲ್ಪ ನೋವಾ? ಫಸ್ಟು ಒಂದು 3-4 ಇಯರ್ಸ್ ಏನು ಅಷ್ಟು ನೋವು ಇರಲಿಲ್ಲ, ಓಡಾಡ್ಬೋದಾಗುತ್ತೆ. ಇವಾಗ ಒಂದು 2 ಇಯರ್ಸಿಂದ ಜಾಸ್ತಿ ನೋವು. ಅಂದ್ರೆ ಓಡಾಡಕ್ಕೂ ಕಷ್ಟ ಆಗ್ತಾ ಇದೆಯಾ? ಎಲ್ಲಾದ್ರೂ ತೋರಿಸಿದ್ರ ಮೇಡಮ್ ಬೇರೆ ಕಡೆ? ಬೇರೆ ಕಡೆ ಎಲ್ಲೂ ತೋರಿಸಿಲ್ಲ, ಇಲ್ಲೇ ಬಂದಿತ್ತು. ಅಂದ್ರೆ ನೀವು ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ಸ್ ಯಾವುದಕ್ಕೂ ಹೋಗ್ಲಿಲ್ಲ? ಇಲ್ಲಿ ಹೆಂಗ್ ಗೊತ್ತಾಯ್ತು ಮೇಡಮ್ ಆಯುರ್ವೇದ? ಎಮ್ಮೆಲ್ಲೆ ಶಿವಣ್ಣ ಅವರು ನಮ್ಮ ಯಜಮಾನ್ ಫ್ರೆಂಡು, ಅವರು ಇಲ್ಲಿ ಬರ್ತಾ ಇದ್ರಲ್ಲ, ಹಾಗೆ ಇವತ್ತು ಕೂಡ ಬಂದು ಹೋದ್ರು. ಹೌದು, ನೀವು ಇಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ರು ಅವರು. ಹೇಗೆ ಅನಿಸ್ತಾ ಇದೆ ಮೇಡಮ್ ಇಲ್ಲಿದು? ಹೇಗಿದೆ ಈಗ? ನೋವು ಹೇಗಿದೆ ಮೊದಲಿಗಿಂತ? ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರಿ ಮೇಡಮ್ ಇಲ್ಲಿ? ಫಸ್ಟ್ ಬಂದಾಗ 11 ಡೇಸ್, ಇವಾಗ 3 ಡೇಸ್. 11 ಡೇಸ್ ಆದ್ಮೇಲೆ ಏನಾದ್ರು ಚೇತರಿಕೆ ಕಾಣ್ತಾ ನೋವಲ್ಲಿ? ಆಮೇಲೆ ಏನಾದ್ರು ರೆಸ್ಟ್ ಅಲ್ಲಿ ಇದ್ರ ಮೇಡಮ್? ಆಮೇಲೆ ರೆಸ್ಟ್ ಅಲ್ಲಿ ಇದ್ರ? ಓಕೆ ಓಕೆ. ಈಗ ಫಾಲೋ ಅಪ್ ಟ್ರೀಟ್ಮೆಂಟ್ ಅಂತ ಬಂದಿದ್ದೀರಾ. ಈ 100 ಭಾಗದಲ್ಲಿ ಎಷ್ಟು ಕಮ್ಮಿ ಆಗ ಅನಿಸ್ತಿದೆ ಮೇಡಮ್? ಇವಾಗ ಪರವಾಗಿಲ್ಲ, ಎಷ್ಟೋ ಕಡಿಮೆ ಆಗಿದೆ. ಈ ತರ ನಡೆಯಕ್ ಆಗ್ತಾ ಇತ್ತ ನಿಮ್ಗೆ? ಕುಂಟ್ತಾ ಇದ್ರಿ? ಈಗ ಕುಂಟ ಅವಶ್ಯಕತೆ ಇಲ್ಲದೆ ಆರಾಮಾಗಿ ನಡೆಯಕ್ ಆಗ್ತಾ ಇದೆ. ಈ ಹಾಸ್ಪಿಟಲ್ ಹೇಗಿದೆ ಮೇಡಮ್? ಚಿಕಿತ್ಸೆ ಹೇಗಿದೆ? ನಿಮ್ಮ ಅನುಭವ ಹೇಗಿದೆ ಇಲ್ಲಿದ್ದು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮುಂಚೆ ಎಲ್ಲೂ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅನ್ಸುತ್ತೆ. ಇಂಗ್ಲಿಷ್ ಮೆಡಿಸಿನ್ ತಗೊಂಡಿಲ್ಲ, ಮೊದಲನೇ ಬಾರಿ ಹಾಸ್ಪಿಟಲ್ ಬರ್ತಾ ಇರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಮೇಡಮ್. ಮೊದಲನೇ ಬಾರಿ ಬರೀ ಆಯುರ್ವೇದಕ್ಕೆ ಬಂದು ಇಲ್ಲ ಮರ್ಮ ಚಿಕಿತ್ಸೆಗೆ ಬಂದು ಚಿಕಿತ್ಸೆ ತಗೋತಾ ಇರೋದು. ಇಲ್ಲಿಗೆ ಮೇಡಮ್ ಬರೀ ನಿಮ್ ಮಂಡಿಗೆ ಅಂತ ಅವ್ರು ಟ್ರೀಟ್ಮೆಂಟ್ ಮಾಡಿದ್ರೆ ಇಲ್ಲ ಇಡೀ ನಿಮ್ಮ ಶರೀರಕ್ಕೆ ಅಂತ ಚಿಕಿತ್ಸೆ? ಮಂಡಿಗೆ ಮಾತ್ರವಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟು ದಿನ ಆದ್ಮೇಲೆ ನಿಮ್ಗೆ ಚೇತರಿಕೆ ಕಾಣಕ್ ಶುರು ಆಯ್ತು ಮೊದಲನೇ ಸಲ? ನಾನು ಇಲ್ಲಿ ಬಂದೆ ಅಲ್ವಾ, 11 ಡೇಸ್ ಟ್ರೀಟ್ಮೆಂಟ್ ತಗೊಂಡು ನಾವು ಹೋಗೋದೇ ನಿಮಗೆ ಚೇತರಿಕೆ ಕಾಣಕ್ ಶುರು ಆಯ್ತು. ಈಗ ಈಗ ಆರಾಮಾಗಿ ನಡೆಯಕ್ಕಾಗ್ತದೆ? ಧೈರ್ಯ ಬಂತ ಮೇಡಮ್? ಆಪರೇಷನ್ ಇಲ್ಲದೆ ಸರಿ ಹೋಗುತ್ತೆ ಅನ್ನೋದು? ಇಲ್ಲಿ ಊಟ ವಸತಿ ಎಲ್ಲ ಚೆನ್ನಾಗಿದೆ. ನೀವು ಈ ವಿಡಿಯೋ ನೋಡೋರಿಗೆ, ನಿಮ್ಮಂಗೆ ಮಂಡಿ ನೋವಿರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲ, ಬಂದು ಇಲ್ಲಿ ಇದು ಮಾಡ್ಕೊಂಡು ಹೋಗ್ಬೋದು. ವಯಸ್ಸಾದವರೆಲ್ಲ ಆಪರೇಷನ್ ಇದು ಮಾಡೋ ಬದಲು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮೇಲಾಗೋದು, ಗುಣ ಆಗುತ್ತೆ, ಅನುಭವ ಇದೆ ಅಂತ ಹೇಳ್ತೀರಾ. ದೇವರು ನಿಮ್ಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಮೇಡಮ್. ಥ್ಯಾಂಕ್ ಯು.